ದೇವರಾಮಗೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಈ ದಿನವು ದೇವರಿಂದಲೇ ನೇಮಕವಾದದ್ದು. ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ ಎಂಬ ದೇವರ ವಾಕ್ಯಾನುಸಾರವಾಗಿ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿರಲಾಗಿ ಆ ದೇವರಿಗೆ ಸಲ್ಲತಕ್ಕ ಕೃತಜ್ಞತೆಯನ್ನು ಆರಾಧನೆಯನ್ನು ನಾವು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಬದದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನೆ, ಪ್ರತ್ಯೇಕವಾಗಿ ನೂತನ ತಿಂಗಳಿನ ಪ್ರಾರಂಭ ಭಾನುವಾರ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ಮನನ ಮಾಡುವುದಕ್ಕೆ, ನೀವು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಾಧಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ನಮ್ಮ ಸಂಗಡ ಮಾತನಾಡು. ಈ ಒಂದು ವಾರ ಜೀವಿಸುವುದಕ್ಕೆ ಬೇಕಾಗಿರುವಂಥ ನಿಮ್ಮ ಆತ್ಮಿಕವಾದ ಮನ್ನವನ್ನು ನಾವು ಹೊಂದಿಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಆರಾಧನೆಯಲ್ಲಿ ಭಾಗಿಗಳಾಗುವ ಪ್ರತಿಯೊಬ್ಬರು ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಮತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ತಿಳಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟಿರಲಾಗಿ ದೇವರನ್ನು ನಾವು ಕೃತಜ್ಞತಾ ಹೃದಯದಿಂದ ಆತನನ್ನು ಆರಾಧಿಸಿ ಆತನ ನಾಮಕ್ಕೆ ಯೋಗ್ಯವಾದ ಧನವನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ಒಂದು ಹಳೆ ಹಾಡಿನ ಕೆಲವು ಚರಣಗಳು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರಕ್ಕೆ ಬಂದೀಗ, ಕ್ಷಮಾಪಣೆ ನೀವೊಂದೀಗ. ಕ್ರಿಸ್ತನ ಹತ್ರಕ್ಕೆ ಬಂದೀಗ, ಕ್ಷಮಾಪಣೆ ನೀವೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಪಾಪದ ಭಾರ ಏಕೆ ಹೊರುತ್ತೀ, ತೀರ್ಪಿಗೆ ಏಕೆ ಗುರಿಯಾಗುತ್ತೀ. ಶಿಲುಬೆ ತಾಳಿದ ಯೇಸುವನ್ನು ನಂಬಿ ನೀವೊಂದು
ಜೀವವನ್ನು ಶಿಲುಬೆ ತಾಳಿದ ಯೇಸುವನ್ನು ನಂಬಿ ನೀವೊಂದು ಜೀವವನ್ನು ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗುವುದು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪಾಗುವುದು ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲ ಸಾಧ್ಯವು ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲ ಸಾಧ್ಯವು ಇದುವೇ ರಕ್ಷಣ ವೇಳೆಯೂ ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ ಕೃಪಕಾಲವು ಇಂದಿಗಲೇ ಕೃಪಕಾಲವು ಇಂದಿಗಲೇ. ಹಲ್ಲೆಲೂಯಾ. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಕಾಲವು ಇಂದಿಗಲೇ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮ ವಿಮೋಚಕನು, ನಮ್ಮ ಒಡೆಯನು, ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರಲಾಗಿ ಕೃತಜ್ಞತೆಯಿಂದ ಆತನ ಸನ್ನಿಧಾನದಲ್ಲಿ ನಾವು ಆತನಿಗೆ ಆರಾಧನೆಯನ್ನು ಸಲ್ಲಿಸುವಂಥವರಾಗಿರುವ ಆತನು ಮಾತ್ರ ಆರಾಧನೆಗೆ ಯೋಗ್ಯ, ಆತನು ಮಾತ್ರ ಮಹತ್ವಕ್ಕೆ ಯೋಗ್ಯನು, ಆತನು ಮಾತ್ರ ಸ್ತುತಿಗಳಿಗೆ ಯೋಗ್ಯನು. ಪ್ರತ್ಯೇಕವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರಿಬಾರದು. 2025 4 ತಿಂಗಳು ನಮ್ಮನ್ನು ಬಿಟ್ಟು ಗತಿಸಿ ಹೋಯಿತು. 5ನೇ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ ಪ್ರಿಯರೇ. ಇದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅತ್ಯಮೂಲ್ಯವಾದಂತಹ ಕಾರ್ಯ. ಲೋಕದ ಕಡೆಗೆ ನಾವು ಕಣ್ಣಾಯಿಸುವಂತಹ ಸಂದರ್ಭದಲ್ಲಿ ಅನೇಕರು ನಾನಾ ವಿಧವಾದ ಪ್ರಯಾಸಗಳಲ್ಲಿ, ಪ್ರತಿಕೂಲಗಳಲ್ಲಿ, ನಿರಾಶೆಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ ಹಾದು ಹೋಗುತ್ತಿರುವಾಗ ದೇವರು ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಎಲ್ಲ ಉಪಕಾರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಎಂದಿಗೂ ಮರಿಬಾರದು. ನಾವು ಹಾಡಿದಂಥ ಹಾಡು ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು ಕೃಪಾ ಕಾಲವು ಇಂದಿಗಲೇ. ಈ ಯೇಸು ಕ್ರಿಸ್ತನನ್ನ ಅಂಗೀಕರಿಸದೆ ಹೋಗಿದ್ರೆ, ಯೇಸು ಕ್ರಿಸ್ತನ ಮಕ್ಕಳಾಗಿ ನಾವು ಮಾರ್ಪಡದೆ ಹೋಗಿದ್ರೆ ದೇವರ ನ್ಯಾಯ ತೀರ್ಪಿಗೆ ನಾವು ದೇವರ ನ್ಯಾಯ ತೀರ್ಪಿಗೆ ನಾವು ಒಳಪಡಬೇಕಾಗಿತ್ತು. ಆದರೆ ಕರುಣಾಮಯನಾದ ದೇವರು ಅಪೊಸ್ತಲನಾದ ಪೌಲನು ಹೇಳುವ ರೀತಿಯಲ್ಲಿ ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ನಮ್ಮನ್ನು ಕಂಡದ್ದರ ಫಲವಾಗಿ
ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವಂಥವರಾಗಿದ್ದೇವೆ, ದೇವರನ್ನ ಸ್ತುತಿಸುವಂಥವರಾಗಿದ್ದೇವೆ. ಸೊ ಹೀಗಿರಲಾಗಿ ನಾವು ದೇವರಿಗೆ ಸಲ್ಲತಕ್ಕ ಕೃತಜ್ಞತೆಯನ್ನ, ಸಲ್ಲತಕ್ಕ ಆರಾಧನೆಯನ್ನ ಸಲ್ಲಿಸಿ ಆತನನ್ನ ನಾವು ಆರಾಧಿಸುವಂಥವರಾಗಿರುವ. ಸೃಷ್ಟಿ ದೇವರನ್ನ ಸ್ತುತಿಸುವಂಥದ್ದಾಗಿದೆ. ಸೊ ಹೀಗಿರಲಾಗಿ ನಾವುಗಳು ಸಹ ದೇವರನ್ನ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ಮರಿಬಾರದು. 19ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರ್ಹುತ್ತಿರುವುದು. ದೇವರ ಸೃಷ್ಟಿಗಳು ದೇವರನ್ನ ಸ್ತುತಿಸುತ್ತಿರುವಾಗ ತನ್ನ ಏಕಕುಮಾರನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನ ಕೊಂಡುಕೊಂಡಿರಲಾಗಿ ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ಒಮ್ಮೆ ಅರ್ಥ ಮಾಡಿಕೊಂಡು ನಾವು ದೇವರಿಗೆ ಕೃತಜ್ಞತೆಯನ್ನ, ಆರಾಧನೆಯನ್ನ ಸಲ್ಲಿಸುವಂಥವರಾಗಿರಬೇಕು. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಸಂಭವಿಸುವಂತಹ ಸೋಲು ಅನ್ನುವಂಥದ್ದು ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನ, ದೇವರಿಗೆ ಸಲ್ಲತಕ್ಕ ಗೌರವವನ್ನ ಸಲ್ಲಿಸದೇ ಇರುವಂಥದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 20-21 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು. ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಬರೆದಿದ್ದಾನೆ. ಅದರ 19ನೇ ವಾಕ್ಯದಿಂದ, ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದೋತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ನೋಡಿ, ದೇವರು ಸ್ಪಷ್ಟವಾಗಿ ತೋರಿಸಿಕೊಟ್ಟಿರಲಾಗಿ ಜಗದೋತ್ಪತ್ತಿಗೆ ಮುಂಚಿತವಾಗಿ ಆತನು ಮಾಡಿದ ಸೃಷ್ಟಿಗಳ ಮೂಲಕವಾಗಿ ತಿಳಿಸಿಕೊಟ್ಟಿರಲಾಗಿ 21ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಾವುಗಳು, ಪ್ರಿಯರೇ, ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು. ನಾವುಗಳು ದೇವರನ್ನ ಸ್ತುತಿಸ್ತಾ ಇದ್ದೇವಾ? ಪೌಲನು ಉದುವಾಗಿ ಈ ಒಂದು ಪತ್ರಿಕೆಯನ್ನ ಬರೆದಿದ್ದಾನೆ. ಆದರೆ ನಾವುಗಳು ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರಲಾಗಿ ನಮ್ಮ ದೈನಂದಿನ ಜೀವಿತದಲ್ಲಿ ದೇವರನ್ನು ದೇವರೆಂದು ಘನಪಡಿಸ್ತಾ ಇದ್ದೇವಾ? ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವಂತವರಾಗಿದ್ದೇವಾ? ಆತನ ಉಪಕಾರಗಳು 103ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ.
ಅದರ ಮುಂದುವರೆದ ಭಾಗವಾಗಿ ಹೇಳ್ತಾ ಇದ್ದಾನೆ, ಆತನು ನಿನ್ನ ಅಪರಾಧಗಳನ್ನು ಕ್ಷಮಿಸಿದನು, ಸಮಸ್ತ ರೋಗವನ್ನು ವಾಸ ಮಾಡಿದನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸಿದನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸಿದ್ದಾನೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನ ಪೂರ್ತಿಗೊಳಿಸಿದ್ದಾನೆ, ಅದ್ದಿಗೆ ಬರುವಂತೆ ನಿನಗೆ ಯೌವನವನ್ನ ತಿರುಗಿ ಬರ ಮಾಡಿದ್ದಾನೆ. ನೋಡಿ, ನಮ್ಮ ಅಪರಾಧಗಳನ್ನ ಕ್ಷಮಿಸಿದ್ದಾನೆ. ನಾವು ಯಾತಕ್ಕೋಸ್ಕರವಾಗಿ ಆತನ ಉಪಕಾರವನ್ನು ನೆನೆಸಬೇಕು. ಆತನು ನಮ್ಮ ಅಪರಾಧಗಳನ್ನ ಕ್ಷಮಿಸಿದ್ದಾನೆ, ಸಮಸ್ತ ರೋಗವನ್ನ ವಾಸಿ ಮಾಡಿದ್ದಾನೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸಿದ್ದಾನೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನ ಪುನಃ ಪರೀಕ್ಷಿಸಿಕೊಳ್ಳುವಂತವರಾಗಿರಬೇಕು. ನಾವು ಆತನನ್ನು ದೇವರೆಂದು ಘನಪಡಿಸುವಂತವರಾಗಿದ್ದೇವ. ಆತನ ಉಪಕಾರವನ್ನು ನೆನೆಸಿ ಆತನನ್ನು ಸ್ತುತಿಸುವಂತವರಾಗಿದ್ದೇವ. ಬದಲಾಗಿ ದೇವರ ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಲಯವಾಗುವಂತಹ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡು ಆತನನ್ನು ಆರಾಧಿಸುವಂತವರಾಗಿದ್ದೇವ. ಇದು ಅನೇಕ ಕ್ರೈಸ್ತರು ಸಹ ಮನುಷ್ಯರನ್ನು ಆರಾಧಿಸುವಂತವರಾಗಿದ್ದಾರೆ. ಅವರ ಜೀವಿತದಲ್ಲಿ ದೇವರಕ್ಕಿಂತಲೂ ಸ್ಥಾನ ಅವರ ಸಭೆಯ ಸೇವಕರಿಗೆ. ಪ್ರಿಯರೇ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೆ ಮಾತ್ರ ನಾವು ಸಲ್ಲಿಸುವಂತವರಾಗಿರಬೇಕು. ಪೌಲ ಶೀಲರು ತಮ್ಮ ಸುವಾರ್ಥ ಸೇವೆಯ ಸಂದರ್ಭದಲ್ಲಿ ಅಥವಾ ತಮ್ಮ ಸುವಾರ್ಥ ಪ್ರಯಾಣದ ಸಂದರ್ಭದಲ್ಲಿ ಒಂದು ಅದ್ಭುತವನ್ನ ಮಾಡಿದಂತಹ ಸಂದರ್ಭದಲ್ಲಿ ಲೂಸ್ರಾ ಪಟ್ಟಣದಲ್ಲಿ ಒಬ್ಬ ಹುಟ್ಟು ಕುಂಟನನ್ನು ವಾಸಿ ಮಾಡಿದಂತಹ ಸಂದರ್ಭದಲ್ಲಿ ಲುಸ್ರಾ ಪಟ್ಟಣದಲ್ಲಿದ್ದಂತಹ ವ್ಯಕ್ತಿಗಳು ಇದನ್ನ ನೋಡಿ ತಮ್ಮ ಲುಕವುನ್ಯ ಭಾಷೆಯಲ್ಲಿ ಬಾರ್ನಬನನ್ನು ಮತ್ತು ಪೌಲನನ್ನು ದೇವರೆಂಬುದಾಗಿ ಭಾವಿಸಿ ಅವರಿಗೆ ಆರಾಧನೆಯನ್ನ ಸಲ್ಲಿಸುವುದಕ್ಕೆ ಹೋದರು. ಆದರೆ ಅಲ್ಲಿ ಪೌಲನು ಹೇಳುವಂಥದ್ದು ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ, ನಾವು ಮನುಷ್ಯರು ನಿಮ್ಮಂತ ಸ್ವಭಾವವುಳ್ಳವರು, ನೀವು ಈ ವ್ಯರ್ಥವಾದದನ್ನ ಬಿಟ್ಟು ಸಮಸ್ತವನ್ನು ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಹೇಳಿದರು. ಇವತ್ತು ಅನೇಕ ವ್ಯಕ್ತಿಗಳು, ಪ್ರತ್ಯೇಕವಾಗಿ ಕ್ರೈಸ್ತರು, ತಮ್ಮನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥವರು ವ್ಯಕ್ತಿ ಪೂಜೆಯಲ್ಲಿ ಬಹಳವಾಗಿ ಇಷ್ಟಪಡುವಂಥದ್ದನ್ನು ನಾವು ಕಾಣುತ್ತೇವೆ. ಅನೇಕ ವಿಶ್ವಾಸಿಗಳು ವ್ಯಕ್ತಿ ಪೂಜೆಯಲ್ಲಿ ಬಹಳವಾಗಿ ಆಸಕ್ತಿಯುಳ್ಳವರಾಗಿರುವಂಥದ್ದನ್ನು ನಾವು ಕಾಣುತ್ತೇವೆ. ಆದರೆ ಈ ಮುಂಜಾನೆಯಲ್ಲಿ ಪ್ರಿಯರೇ, ನಾವು ಆರಾಧಿಸಬೇಕಾಗಿರುವಂಥದ್ದು ಲಯವಾಗುವಂತಹ ಮನುಷ್ಯನನ್ನಲ್ಲ, ಬದಲಾಗಿ ಲಯವಾಗದೇ ಇರುವಂತಹ ದೇವರನ್ನ ಆರಾಧಿಸುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಿರಲಾಗಿ ಆತನನ್ನು ಆರಾಧಿಸುವಂತವರಾಗಿದ್ದೇವ. ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಎನ್ನುವಂಥದ್ದು ಪುನರುತ್ಥಾನ ಕರ್ತನೊಂದಿಗೆ ದೇವರ ವಾಕ್ಯವನ್ನು, ಸತ್ಯವೇದವನ್ನ ಮರು ಓದುವುದು, ಅಥವಾ ಪುನರುತ್ಥಾನ ಕರ್ತನೊಂದಿಗೆ ಧರ್ಮಗ್ರಂಥದ, ಧರ್ಮಶಾಸ್ತ್ರದ ಪುನಃ ಓದುವುದು. ಏನು ಇದರ ಅರ್ಥ? ಸತ್ಯವೇದವನ್ನು ತಿರುಗಿ ಓದುವುದು. ಸೊ ರೀರೀಡಿಂಗ್ ಇಸ್ ಅನ್ ಆಕ್ಟ್ ಆಫ್ ರೀಡಿಂಗ್ ಸಮಥಿಂಗ್ ಅಗೇನ್, ಎಸ್ಪೆಷಲಿ ಫಾರ್ ದ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಮರು ಓದುವುದು ಅಂದರೆ ಓದಿರುವಂಥದ್ದನ್ನು ತಿರುಗಿ ಬೇರೆ ದೃಷ್ಟಿಕೋನದಿಂದ ಓದುವುದು.
ಪ್ರತ್ಯೇಕವಾಗಿ ಕ್ರೈಸ್ತರಾದ ನಾವುಗಳು ದಿನಂಪ್ರತಿ ದೇವರ ವಾಕ್ಯವನ್ನು ಓದುವಂಥವರಾಗಿದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ನಾನು ಹೇಳುವಂಥದ್ದು, ನಾವು ಪುನರುತ್ಥಾನ ಹೊಂದಿದ ಕರ್ತನೊಂದಿಗೆ ಈ ದೇವರ ವಾಕ್ಯವನ್ನು ಓದುವಂಥವರಾಗಿರಬೇಕು. ಇಂದು ಅನೇಕರು ದೇವರ ವಾಕ್ಯವನ್ನು ಓದುವಂಥದ್ದು ಒಂದು ವಾಡಿಕೆಯ ರೀತಿಯಲ್ಲಿ. ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ, ಇಂದು ಅನೇಕರು ದೇವರ ವಾಕ್ಯವನ್ನು ಓದುವಂಥದ್ದು ವಾರದ ಫಲದ ರೀತಿಯಲ್ಲಿ ಅಥವಾ ದಿನದ ಫಲದ ರೀತಿಯಲ್ಲಿ. ಪತ್ರಿಕೆಗಳಲ್ಲಿ ವಾರದ ಜಾತಕ ಫಲ, ಅದೇ ರೀತಿ ದಿನದ ಜಾತಕ ಫಲವನ್ನು ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಅನೇಕರು ಅಕ್ರೈಸ್ತರು ಅದನ್ನು ಓದಿ ತಮ್ಮ ದಿನವನ್ನು ಪ್ರಾರಂಭಿಸುವಂಥದ್ದನ್ನು ನಾವು ಕಾಣ್ತೇವೆ. ಇದು ಅನೇಕ ಕ್ರೈಸ್ತರು ಸಹ ದೇವರ ವಾಕ್ಯವನ್ನು ಓದುವಂಥದ್ದು ಈ ಒಂದು ಮನೋಭಾವದಲ್ಲಿ. ಕೆಲವರು ಸತ್ಯವೇದವನ್ನು ಮುಚ್ಚಿ ಯಾವುದೋ ಒಂದು ಭಾಗವನ್ನು ತೆಗೆದು ಆ ಭಾಗವನ್ನು ಓದಿ ಆ ಭಾಗದಲ್ಲಿರುವ ಯಾವುದೋ ಒಂದು ವಾಕ್ಯವನ್ನು ಇಟ್ಕೊಂಡು ತಮ್ಮ ದಿನವನ್ನು ಪ್ರಾರಂಭಿಸ್ತಾರೆ. ಆದರೆ ಪ್ರತಿಯೊಂದು ದೇವರ ವಾಕ್ಯಕ್ಕೆ ಅದರದೇ ಆದಂತಹ ಆಧ್ಯಾತ್ಮಿಕವಾದ ಅರ್ಥವಿದೆ ಎಂಬುದನ್ನು ಗ್ರಹಿಸೋದಿಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಮಾತು, ಅಪೊಸ್ತಲನಾದ ಪೌಲನು ಫಿಲಿಪ್ಪೆ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳಿದರೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲವನ್ನ ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಹಿನ್ನೆಲೆ ಎನ್ನುವಂಥದ್ದು, ಪೌಲ ಸುವಾರ್ತೆಯ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದ. ಪೌಲನಿಗೆ ಸ್ವತಂತ್ರವಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಸಂದರ್ಭಗಳು ಇರಲಿಲ್ಲ. ಹೀಗೆ ಆತ ಸೆರೆಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತ ಏನು ಮಾಡ್ದ? ಪತ್ರಿಕೆಯನ್ನು ಬರೆದ. ತನ್ನ ಸುವಾರ್ಥ ಪ್ರಯಾಣದಲ್ಲಿ ಹಾದು ಹೋದಂತಹ ಸಭೆಗಳಿಗೆ ಆ ಸಭೆಯಲ್ಲಿರುವಂತಹ ಕೆಲವು ವಿಚಾರಗಳನ್ನು ತಿಳಿದುಕೊಂಡು ಪತ್ರಿಕೆಯನ್ನು ಬರೆಯುವಂಥದ್ದಾಗಿ ನಾವು ನೋಡುತ್ತೇವೆ. ಗಲಾತ್ಯ ಪತ್ರಿಕೆ, ಎಫೆಸ ಪತ್ರಿಕೆ, ಫಿಲಿಪ್ಪ ಪತ್ರಿಕೆ, ಹೀಗೆ ಕೆಲವು ಪತ್ರಿಕೆಗಳನ್ನು ಬರೆದ. ಸೊ ಇದರ ಹಿನ್ನೆಲೆಯಲ್ಲಿ ಪೌಲ ಹೇಳ್ತಾ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಸೊ ನಾನು ಬೇಡಿಯಲ್ಲಿ ಬಿದ್ದಿರುವಂತಹ ಸಂದರ್ಭದಲ್ಲಿಯೂ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಕ್ರಿಸ್ತನಿಗೋಸ್ಕರವಾಗಿ ಏನನ್ನಾದರೂ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. ಆದರೆ ಈ ಶತಮಾನಗಳಲ್ಲಿ ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುವಂಥವರು ಈ ಒಂದು ವಾಕ್ಯವನ್ನು ಓದಿ ಬೇರೆ ವಿಧವಾದಂತಹ ರೀತಿಯಲ್ಲಿ ಆಲೋಚಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಅದರದೇ ಆದಂತಹ ಅರ್ಥದಲ್ಲಿ, ಅದರದೇ ಆದಂತಹ ವಿಧದಲ್ಲಿ ನಾವು ಓದುವಂಥವರಾಗಿರಬೇಕು. ಸೊ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರಲಾಗಿ ದೇವರ ವಾಕ್ಯವನ್ನು ನಾವು ಯಾವ ವಿಧದಲ್ಲಿ ಓದುವಂಥವರಾಗಿದ್ದೇವೆ ಎಂಬುದನ್ನು ಒಮ್ಮೆ ಪುನಃ ಪರೀಕ್ಷಿಸಿಕೊಳ್ಳುವಂಥವರಾಗಿರಬೇಕು. ಸೊ ಇಂದು ನಾವು ತೆಗೆದುಕೊಂಡಿರುವಂತಹ ಸತ್ಯವೇದ ಭಾಗ ಹಳೆ ಒಡಂಬಡಿಕೆಯಲ್ಲಿ 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯದ 29ರಿಂದ 33 ವಾಕ್ಯ. ಸುವಾರ್ತೆಗಳಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 13ರಿಂದ 27 ವಾಕ್ಯ. ಹಾಗೆ ಪತ್ರಿಕೆಗಳ ಭಾಗದಲ್ಲಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ ಅದರ 26ರಿಂದ 40 ವಾಕ್ಯ. ಹಳೆ ಒಡಂಬಡಿಕೆಯಲ್ಲಿ 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯದ 29ರಿಂದ 33 ವಾಕ್ಯದಲ್ಲಿ ಅರಸನಾದ ಯೋಷೀಯನ ಕುರಿತಾಗಿ ನಾವು ನೋಡುವಂಥವರಾಗಿದ್ದೇವೆ. ಸೊ ಆ ಒಂದು ವಾಕ್ಯ ಭಾಗವನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಅರಸನಾದ ಯೋಷೀಯನು ಕೇವಲ 8 ವರ್ಷ ಪ್ರಾಯದವನಾದಾಗ ಯಹೂದ್ಯರ ಅರಸನಾಗಿ ಮಾರ್ಪಟ್ಟ.
ಯೋಷೀಯನ ಕುರಿತಾಗಿ ನಾವು ಕಾಣುವಂಥದ್ದು, ಅವನು ತನ್ನ ಚಿಕ್ಕ ಪ್ರಾಯದಲ್ಲಿಯೇ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ಯೆಹೋವನ ಚಿತ್ತಾನುಸಾರವಾಗಿ ನಡೆಯುವಂಥ ವ್ಯಕ್ತಿಯಾಗಿದ್ದ. ಅದರ ಹಿನ್ನೆಲೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅವನ ತಂದೆಯಾದಂತಹ ಅಮೋನನಾಗಲಿ, ಅವನ ತಾತನಾದಂತಹ ಮನಸ್ಸೆಯಾಗಲಿ ಯೆಹೋವನಿಗೆ ವಿರೋಧವಾಗಿ ನಡೆದಂತಹ ಸಂದರ್ಭದಲ್ಲಿ ಅರಸನಾದ ಯೋಷೀಯನು ಏನು ಮಾಡ್ದ? ಯೆಹೋವನ ಮಾರ್ಗದಲ್ಲಿ ನಡೆಯುವಂಥವನಾಗಿದ್ದ. ಅದು ಮಾತ್ರವಲ್ಲ, ಅರಸನಾದ ಮನಸ್ಸೆ ಏನು ಮಾಡಿದ್ದ? ಯೆಹೋವನ ಆಲಯವನ್ನ ಮುಚ್ಚಿಬಿಟ್ಟಿದ್ದ. ಮನಸ್ಸೆ ಅರಸನಾದಾಗ ಕೇವಲ 12 ವರ್ಷ ಪ್ರಾಯ ಮಾತ್ರ. ಆದರೆ ಅವನು ಇಸ್ರಾಯೇಲರ ಅರಸನಾಗಿ ರಾಜ್ಯಭಾರವನ್ನ ಸ್ವೀಕಾರ ಮಾಡಿದ ತಕ್ಷಣಕ್ಕೆ ಏನು ಮಾಡಿದ ಅಂತ ಹೇಳಿದ್ರೆ, 33ನೇ ಅಧ್ಯಾಯದಲ್ಲಿ ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂಜಾ ಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ, ಬಾಳ್ ದೇವತೆಗಳಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ, ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿ, ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಆರಾಧಿಸಿದನು. ಯೆಹೋವನು ಯೆರೂಸಲೇಮಿನಲ್ಲಿ ತನ್ನ ಹೆಸರನ್ನು ಸದಾಕಾಲ ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಆಲಯದ 2 ಪ್ರಾಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿದನು. ಇಲ್ಲಿ ಮನಸ್ಸೆ ಏನು ಮಾಡ್ದ? ಯೆಹೋವನ ಆಲಯದಲ್ಲಿ ನಡೆಯುತ್ತಿದ್ದಂತಹ ಆರಾಧನೆಯನ್ನ ನಿಲ್ಲಿಸಿ ಅನ್ಯಾರಾಧನೆಯನ್ನ ಪ್ರಾರಂಭಿಸಿದ. ಆತ ಸುಮಾರು 55 ವರ್ಷ ಆಳ್ವಿಕೆ ಮಾಡ್ದ. 55 ವರ್ಷ ಆಳ್ವಿಕೆ ಮಾಡ್ದ. ಅವನ ತರುವಾಯ ಅವನ ಮಗನಾದಂತಹ ಅಮೋನ ಬಂದ. ಅವನು ಸುಮಾರು 22 ವರ್ಷ ಆಳ್ವಿಕೆ ಮಾಡ್ದ. ತನ್ನ ತಂದೆಯ ಮಾರ್ಗದಲ್ಲಿ ನಡೆದ. ಅಂದ್ರೆ 55 + 22 ಸುಮಾರು 77 ವರ್ಷ ಯೆಹೋವನ ಆಲಯ ಮುಚ್ಚಲ್ಪಟ್ಟಿತು. ಅದಾದ ಮೇಲೆ ಅಮೋನನ ಮಗನಾದಂತಹ ಯೋಷೀಯನು ಅರಸನಾದಾಗ ತನ್ನ ತಂದೆಯಂತಾಗಲಿ ತನ್ನ ತಾತನಂತಾಗಲಿ ಜೀವಿಸದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ಯೆಹೋವನ ಚಿತ್ತಾನುಸಾರವಾಗಿ ನಡೆಯುವಂಥವನಾಗಿದ್ದ. ತನ್ನ ಆಳ್ವಿಕೆಯ 18ನೇ ವರ್ಷದಲ್ಲಿ ಏನು ಮಾಡ್ದ? ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ದೇವಾಲಯದ ಬಾಗಿಲನ್ನು ತೆರೆದ. ಸುಮಾರು 77 ವರ್ಷ ಯೆರೂಸಲೇಮಿನ ದೇವಾಲಯದ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಇಲ್ಲಿ ಯೋಷೀಯ ಏನ್ ಮಾಡ್ದ? ಯೆರೂಸಲೇಮಿನ ದೇವಾಲಯದ ಬಾಗಿಲನ್ನು ತೆಗೆದ. ಅದರ ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಹಾಕದ. ಹೀಗೆ ಹಾಕಿದಂತಹ ಸಂದರ್ಭದಲ್ಲಿ ಅವ್ರೇನ್ ಮಾಡಿದ್ರು? ಕಾಣಿಕೆಯ ಪೆಟ್ಟಿಯನ್ನ ತೆಗೆದ್ರು. ಕಾಣಿಕೆಯ ಪೆಟ್ಟಿಯನ್ನು ತೆಗೆದಂತಹ ಸಂದರ್ಭದಲ್ಲಿ 34ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಯೆಹೋವನು ಮೋಶೆಯ ಮುಖಾಂತರ ಕೊಡಲ್ಪಟ್ಟ ಯೆಹೋವನ ಧರ್ಮಗ್ರಂಥವು ಯಾಜಕನಾದ ಹಿಲ್ಕೀಯನಿಗೆ ಸಿಕ್ಕಿತು. ನೋಡಿ, ಚರಿತ್ರೆ ಹೇಳುವಂಥದ್ದು, ಮನಸ್ಸೆ ಯೆಹೋವನ ಧರ್ಮಗ್ರಂಥವನ್ನ ಹಾಳು ಮಾಡದೆ ಇರುವುದಕ್ಕೋಸ್ಕರವಾಗಿ ಯಾರೋ ಒಬ್ಬ ವ್ಯಕ್ತಿ, ಹೆಸರಿಲ್ಲದ ಒಬ್ಬ ವ್ಯಕ್ತಿ ದೇವರ ಧರ್ಮಶಾಸ್ತ್ರವನ್ನ ಕಾಣಿಕೆಯ ಪೆಟ್ಟಿಯಲ್ಲಿ ಹಾಕಿದ್ದ ಎಂಬುದಾಗಿ. ಹೀಗೆ ಯೋಷೀಯನ ಕಾಲದಲ್ಲಿ ಸುಮಾರು 77 ವರ್ಷಗಳ ದೀರ್ಘ ಇತಿಹಾಸದ ನಂತರ ಯೋಷೀಯನು ಯೆಹೋವನ ಆಲಯದ ಜೀರ್ಣೋದ್ಧಾರಕ್ಕೋಸ್ಕರವಾಗಿ ಕೈ ಹಾಕಿದಂತಹ ಸಂದರ್ಭದಲ್ಲಿ ಯೆಹೋವನ ಆಲಯದ ಕಾಣಿಕೆಯ ಪೆಟ್ಟಿಯಲ್ಲಿ ಯೆಹೋವನ ಧರ್ಮಶಾಸ್ತ್ರವು ಕಾಣಲ್ಪಟ್ಟಿತು. ಇವತ್ತು ಅನೇಕ ಸಭೆಗಳಲ್ಲಿ ಇದೇ ಸಂಭವಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಇಂದು ಅನೇಕ ಸಭೆಗಳಲ್ಲಿ ದೇವರ ವಾಕ್ಯಕ್ಕೆ ಯಾವ ಸ್ಥಾನಮಾನವೂ ಇಲ್ಲ.
ಕೇವಲ ಧಾರ್ಮಿಕತೆಯ ಹೆಸರಿನಲ್ಲಿ ಮಾತ್ರ ಆಲಯಕ್ಕೆ ಬರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಸೊ ಯಾವಾಗ ಈ ಒಂದು ಧರ್ಮಶಾಸ್ತ್ರವು ಸಿಕ್ಕಿತು, ಅದನ್ನು ಓದುವುದಕ್ಕೆ ಹೇಳ್ತಾನೆ ಯಾರು? ಅರಸನಾದ ಯೋಷಿಯ. ಅದನ್ನು ಓದಿ ಕೇಳಿದಾಗ ತನ್ನ ಬಟ್ಟೆಗಳನ್ನು ಹರಿದುಕೊಂಡೇನು ಮಾಡ್ದ? ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ದ. ಅಲ್ಲಿಗೆ ಮಾತ್ರ ನಿಲ್ಲಿಸದೆ ಅವನೇನು ಮಾಡ್ದ? ಜನರನ್ನ ಒಂದುಗೂಡಿಸಿ, ಜನರನ್ನ ಬರಮಾಡಿ, ಪ್ರತಿಯೊಬ್ಬರನ್ನು ದೇವಾಲಯಕ್ಕೆ ಬರಮಾಡಿ ಸರ್ವ ಜನ ಸಮೂಹದವರು ಕೇಳುವಂತೆ ದೇವರ ವಾಕ್ಯವನ್ನ ಓದಿ ಕೇಳಿಸಿದ. ಧರ್ಮ ಗ್ರಂಥವನ್ನ ಮರು ಓದುವುದು. ಸೊ ಇದರ ಫಲವಾಗಿ ನಾವು ನೋಡುತ್ತೇವೆ, ಆ ವಾಕ್ಯ ಭಾಗವನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಅವರೆಲ್ಲರೂ, ಇಲ್ಲಿ ಯೋಷಿಯನು ಹೇಳ್ತಾ ಇದ್ದಾನೆ, ನಾನು ಈ ನಿಬಂಧನಾ ಗ್ರಂಥವನ್ನು ಸಂಪೂರ್ಣವಾಗಿ ಅನುಸರಿಸಿ ನಡೀತೇನೆ. ಅದು ಮಾತ್ರವಲ್ಲದಂತ ಇಡೀ ಇಸ್ರಾಯೇಲ್ ಸಮೂಹ ಹೇಳ್ತಾ ಇದ್ದಾರೆ, ನಾವು ನಮ್ಮ ದೇವರಾದ ಯೆಹೋವನನ್ನ ಆರಾಧಿಸ್ತೇವೆ ಎಂಬುದಾಗಿ. ಪ್ರಿಯರೇ, ನಾವು ದೇವರನ್ನ ದೇವರಾಗಿ ಆರಾಧಿಸುವಂಥವರಾಗಬೇಕಾದ್ರೆ ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ಕೊಡುವಂಥವರಾಗಿರಬೇಕು. ಇಂದು ಅನೇಕರು ದೇವರ ವಾಕ್ಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ಕೊಡದೆ ಜೀವಿಸುವಂತಹ ಒಂದು ಸಮೂಹವನ್ನು ನಾವು ನಮ್ಮ ಕ್ರೈಸ್ತತ್ವದಲ್ಲಿ ಕಾಣ್ತಾ ಇದ್ದೇವೆ. ನಾವು ಅನೇಕರಿಗೆ ಸತ್ಯವೇದವನ್ನು ವಿತರಣೆ ಮಾಡ್ತೇವೆ ದಾರಿಗಳಲ್ಲಿ ನಿಂತುಕೊಂಡು. ಆದರೆ ನಾವುಗಳು ಎಷ್ಟರ ಮಟ್ಟಿಗೆ ಸತ್ಯವೇದವನ್ನು ಓದುವಂಥವರಾಗಿದ್ದೇವೆ? ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ನಮ್ಮ ಜೀವಿತವನ್ನು ಮತ್ತೊಂದು ಆವರ್ತಿ ಪುನಃ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಇಲ್ಲಿ ಯೋಷಿಯನು ಯೆಹೋವನ ಆಲಯದ ಕಾಣಿಕೆ ಪೆಟ್ಟಿಗೆಯಲ್ಲಿ ಸಿಕ್ಕಿದಂತಹ ದೇವರ ಧರ್ಮಶಾಸ್ತ್ರವನ್ನು ಓದಿದಾಗ ತಮಗೆ ಸಂಭವಿಸಿದಂತಹ ವಿಪತ್ತುಗಳಿಗೆ ಕಾರಣ ಏನೆಂಬುದಾಗಿ ಗ್ರಹಿಸಿಕೊಂಡ. ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಬಾಬೆಲ್ ಪ್ರವಾಸವನ್ನು ಮುಗಿಸಿ ಹಿಂತಿರುಗಿ ಬಂದಂತಹ ಇಸ್ರಾಯೇಲ್ಯರು ಯೆರೂಸಲೇಮಿನಲ್ಲಿ ಬಿದ್ದು ಹೋಗಿದ್ದ ಪೌಳಿ ಗೋಡೆಯನ್ನು ತಿರುಗಿ ಕಟ್ಟಿದ ನಂತರವಾಗಿ ಶಾಸ್ತ್ರಿಯಾದ ಎಜ್ರನ ನಾಯಕತ್ವದಲ್ಲಿ ಜನರನ್ನು ಒಂದುಗೂಡಿಸಿ ದೇವರ ಧರ್ಮಶಾಸ್ತ್ರವನ್ನು ಓದಿದಾಗ ಜನರು ಅಳುವುದಕ್ಕೆ ಪ್ರಾರಂಭಿಸಿದರು. ಕಾರಣ, ತಾವು 70 ವರ್ಷ ತಮ್ಮದಲ್ಲದ ದೇಶದಲ್ಲಿ ಗುಲಾಮರಾಗಿ ವಾಸಿಸುವುದಕ್ಕೆ ಕಾರಣ ನಮ್ಮಲ್ಲಿದ್ದಂತಹ ಪಾಪ ದೇವರ ನಿಬಂಧನೆಗಳನ್ನು ಮೀರಿದ್ದು ಎಂಬುದು ಅದರ ಮೂಲಕವಾಗಿ ಅವರಿಗೆ ಅರ್ಥವಾಯಿತು. ಪ್ರಿಯರೇ, ದೇವರ ವಾಕ್ಯವನ್ನು ಓದುವಂಥದ್ದು, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂಥದ್ದಾಗಿದೆ. ಅಪೊಸ್ತಲನಾದ ಪೌಲ ತಿಮೋತಿಯನಿಗೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಒಂದು ಮಾತು, 2 ತಿಮೋತಿ 3ನೇ ಅಧ್ಯಾಯ 16ನೇ ವಾಕ್ಯ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಮಾತು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ. ಇವತ್ತು ನಾವು ದೇವರ ವಾಕ್ಯವನ್ನು ಓದುವಂಥದ್ದು ಎಲ್ಲಿ ಭೌತಿಕವಾದ ಆಶೀರ್ವಾದಗಳು ಸಿಕ್ಕುತ್ತೆ ಎಂಬುವಂತಹ ಒಂದು ಮನೋಭಾವದಲ್ಲಿ. ಸೊ ದೇವರ ವಾಕ್ಯ ನಮ್ಮನ್ನ ಸತ್ಯದಲ್ಲಿ ನಡೆಸುವಂಥದ್ದು. ಇನ್ನು ಅನೇಕರು ದೇವರ ವಾಕ್ಯವನ್ನ ತಪ್ಪಾಗಿ ಇಂಟರ್ಪ್ರಿಟ್ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಆದರೆ ಪ್ರತಿಯೊಬ್ಬ ದೇವರ ಮಗನ ಮಗಳ ಕರ್ತವ್ಯ ಅನ್ನುವಂಥದ್ದು ದೇವರ ವಾಕ್ಯವನ್ನು ಓದಿ ಅದನ್ನು ಗ್ರಹಿಸುವಂಥದ್ದು.
ಸೊ ಇದಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ದೇವರ ವಾಕ್ಯದ ಮುಂಭಾಗಕ್ಕೆ ನಮ್ಮನ್ನೇ ಸಮರ್ಪಿಸುವಂಥವರಾಗಿರಬೇಕು. ಅಪೊಸ್ತಲನಾದ ಪೌಲ ಬೆರೋಯ ಸಭೆಯ ವಿಶ್ವಾಸಗಳ ಕುರಿತಾಗಿ ಹೇಳುವಂಥದ್ದು, ಅವರು ಪ್ರತಿದಿನ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ರು. ಪೌಲನು ಪ್ರಸಂಗ ಮಾಡಿದನ್ನು ಪೂರ್ಣವಾಗಿ ಕೇಳುವಂತಹ ವ್ಯಕ್ತಿಗಳು ಮಾತ್ರವಲ್ಲ, ಅವರು ಶಾಸ್ತ್ರವನ್ನ ಪರಿಶೋಧಿಸುವಂಥವರಾಗಿದ್ರು. ಇವರು ಹೇಳುವಂಥದ್ದು ಸರಿಯೋ ತಪ್ಪೋ ಎಂಬುದಾಗಿ. ಸೊ ಈ ರೀತಿ ನಾವು ಮಾಡಬೇಕಾದ್ರೆ ನಾವು ಸತ್ಯವೇದವನ್ನು ಪ್ರತಿನಿತ್ಯ ಓದುವಂಥವರಾಗಿರಬೇಕು. ಯಾರಾದರೂ ಒಂದು ವಾಕ್ಯ ಭಾಗವನ್ನ, ಒಂದು ಪ್ಯಾಸೇಜನ್ನು ತೆಗೆದು ಪ್ರಸಂಗ ಮಾಡಿ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಹೇಳಿ ಹೋಗುವಂತಹ ಸಂದರ್ಭದಲ್ಲಿ ಅದು ನಾವು ಕೇಳುವುದಕ್ಕೆ ನಮ್ಮ ಕಿವಿಗೆ ಬಹಳ ಇಂಪವಾಗಿರ್ತದೆ. ಕಾರಣ ಅದರಲ್ಲಿ ಅಡಕವಾಗಿರುವಂಥದ್ದು ಕೇವಲ ಲೌಕಿಕವಾದ ಆಶೀರ್ವಾದಗಳು, ಭೌತಿಕವಾದ ಆಶೀರ್ವಾದಗಳು. ಸೊ ಇದನ್ನ ಕೇಳಿ ಇದನ್ನು ಪೂರ್ಣವಾಗಿ ಕಣ್ಣು ಮುಚ್ಚಿ ನಂಬುವಂಥದ್ದಲ್ಲ. ನೀವು ಮನೆಗೆ ಹೋಗಿ ಅವರು ಮಾಡಿದಂಥ ಪ್ರಸಂಗದ ವಾಕ್ಯ ಭಾಗವನ್ನು ತೆಗೆದು ಓದಿ ಇದರ ಹಿನ್ನೆಲೆ ಏನೆಂಬುದಾಗಿ ಗ್ರಹಿಸಿ ನಾವು ಅದನ್ನು ಸ್ವೀಕಾರ ಮಾಡುವಂಥವರಾಗಿರಬೇಕು. ಅಥವಾ ಪ್ರತಿಯೊಬ್ಬ ಕ್ರೈಸ್ತನ ಕರ್ತವ್ಯ ದೇವರ ವಾಕ್ಯವನ್ನ ಮರು ಓದುವಂಥದ್ದು. ಯೋಷಿಯ ಏನು ಮಾಡಿದ, ತನ್ನ ಕಾಲದಲ್ಲಿ ದೇವರ ವಾಕ್ಯವನ್ನ ಓದಿಸಿದ, ಮೊದಲು ತಾನು ಓದಿ ಕೇಳಿದ, ನಂತರವಾಗಿ ಓದಿಸಿದ. ಇದರ ಫಲವಾಗಿ ಇಸ್ರಾಯೇಲರಲ್ಲಿ ಒಂದು ಪುನರ್ ಉಜ್ಜೀವನ ಉಂಟಾಯಿತು. ನನ್ನನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ನಾವು ದೇವರ ವಾಕ್ಯವನ್ನ ಓದುವಂಥವರಾದ್ರೆ ನಮ್ಮ ಜೀವಿತದಲ್ಲಿ ಒಂದು ಪುನರ್ ಉಜ್ಜೀವನ ಉಂಟಾಗುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ನಾನು ಅರ್ಥ ಮಾಡ್ಕೊಳ್ತೇನೆ. ಸೊ ದೇವರ ವಾಕ್ಯವನ್ನ ಓದುವುದರಿಂದ ಇಟ್ ಇಸ್ ಟ್ರಾನ್ಸ್ಫಾರ್ಮೇಶನ್ ಹ್ಯಾಪನ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ಒಂದು ರೂಪಾಂತರ ಉಂಟಾಗ್ತದೆ. ಸೊ ಯಾವ ರೀತಿ ಯೋಷಿಯನ ಜೀವಿತದಲ್ಲಿ ಉಂಟಾಯಿತು, ಯಾವ ರೀತಿ ಇಸ್ರಾಯೇಲರ ಜೀವಿತದಲ್ಲಿ ಉಂಟಾಯಿತು, ಯಾವ ರೀತಿ 70 ವರ್ಷದ ಸೆರೆಮನೆ ವಾಸದ ನಂತರವಾಗಿ ಯೆರೂಸಲೇಮಿಗೆ ಬಂದಂತಹ ಜನರ ಜೀವಿತದಲ್ಲಿ ಉಂಟಾಯಿತು, ಅಂತಹ ಒಂದು ರೂಪಾಂತರ ನಮ್ಮಲ್ಲಿ ಉಂಟಾಗಬೇಕಾದ್ರೆ ವಿ ಶುಡ್ ಗಿವ್ ದ ಪ್ರಯಾರಿಟಿ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ? ಲೆಟ್ ಅಸ್ ಆಸ್ಕ್ ಅವರ್ಸೆಲ್ಫ್. ನಾವು ಕೇವಲ ಸತ್ಯವೇದವನ್ನು ಓದುವಂಥದ್ದು ರಾತ್ರಿ ಮಲಗುವಾಗ ಯಾವ ದುಷ್ಟ ಕನಸುಗಳು ಬಾರದೆ ಇರುವುದಕ್ಕೋಸ್ಕರವಾಗಿ. ನಾವು ಸತ್ಯವೇದವನ್ನು ಓದುವಂಥದ್ದು ತಂದೆ ತಾಯಿಗಳಿಗೆ ಭಯಪಟ್ಟು. ನಾವು ಸತ್ಯವೇದವನ್ನು ಓದುವಂಥದ್ದು ಈ ಸತ್ಯವೇದವನ್ನು ಓದರೆ ಏನಾದರೂ ಸಂಭವಿಸುತ್ತದೆ ಎಂಬ ಭಯದಿಂದ ಅಲ್ಲ ಪ್ರಿಯರೇ. ನಾವು ಸತ್ಯವೇದವನ್ನು ಓದಬೇಕಾಗಿರುವಂಥದ್ದು ನಮ್ಮನ್ನು ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳುವುದಕ್ಕೋಸ್ಕರವಾಗಿ. ಆದುದರಿಂದಲೇ ಇಲ್ಲಿ ಪೌಲ ಹೇಳಿರುವಂಥದ್ದು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇದರ ಮೂಲಕವಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥ ಇನ್ನೊಂದು ಮಾತು, ಇದರ ಮೂಲಕವಾಗಿ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಪ್ರವೀಣನಾಗ್ತಾನೆ. ನಾವು ಕ್ರಿಸ್ತನ ತಲೆಯ ಆ ಒಂದು ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಓದುವಂಥವರಾಗಿರಬೇಕು. ಪ್ರಿಯರೇ, ನೀವು ದೇವರ ವಾಕ್ಯವನ್ನು ಓದುವಂತಹ ವ್ಯಕ್ತಿಯಾಗಿದ್ದರೆ ನಾನು ಖಂಡಿತವಾಗಿ ಹೇಳ್ತಾನೆ, ನೀವು ಎಂದಿಗೂ ದುರ್ಬೋಧಕರ ಮಾತಿಗೆ ಮರುಳಾಗಿ ಮೋಸ ಹೋಗೋದಿಲ್ಲ. ಸೊ ಇಲ್ಲದೆ ಹೋದರೆ ಈ ದುರ್ಬೋಧಕರ ಬೋಧನೆಯನ್ನು ಕೇಳಿ ನಿಮ್ಮ ಆರ್ಥಿಕತೆಯನ್ನು ನೀವು ಕಳ್ಕೊಳ್ತೀರಾ. ಇಂದು ಅನೇಕ ಸಭೆಗಳಲ್ಲಿ ಸೇವಕರ ಮೂಲ ಉದ್ದೇಶ, ಗುರಿ ಅನ್ನುವಂಥದ್ದು ನಿಮ್ಮಲ್ಲಿರುವಂಥದ್ದನ್ನು ಕಸಿದುಕೊಳ್ಳುವಂಥದ್ದು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕಳ್ಳನು ಕದಿಯುವುದಕ್ಕೂ, ಕೊಲ್ಲುವುದಕ್ಕೂ, ಹಾಳು ಮಾಡುವುದಕ್ಕೂ ಬರ್ತಾನೆ. ಸೇವೆಯ ಹೆಸರಿನಲ್ಲಿ ಇವರು ಮಾಡುವಂಥದ್ದು ಇದೇ ಕೆಲಸವಾಗಿದೆ. ಕಾರಣ ನಮಗೆ ದೇವರ ವಾಕ್ಯದಲ್ಲಿ ಪೂರ್ಣವಾದ ಪರಿಜ್ಞಾನವಿಲ್ಲದೆ ಇರುವಂಥದ್ದು. ಸೊ ನೀವು ದೇವರ ವಾಕ್ಯವನ್ನು ಓದುವಂತಹ ವ್ಯಕ್ತಿಗಳಾಗಿದ್ರೆ ದೇವರ ವಾಕ್ಯ ನಿಮ್ಮನ್ನು ಪರಿಶುದ್ಧತೆಗೆ ನಡೆಸ್ತದೆ. ಆ ಪರಿಶುದ್ಧತೆಯಲ್ಲಿ ನೀವು ನಡೆಯುವಾಗ ಈ ದುರ್ಬೋಧಕರ ಬೋಧನೆಗೆ ನೀವು ಎಂದಿಗೂ ಲಕ್ಷ್ಯವನ್ನು ಕೊಡೋದಿಲ್ಲ. ದೇವರ ವಾಕ್ಯ ನಮ್ಮನ್ನು ರೂಪಾಂತರ ಪಡಿಸ್ತದೆ. ಇದು ಯೋಷಿಯನ ಜೀವಿತದಲ್ಲಿ ನಾವು ಕಾಣಿದ್ವಿ.
ಎರಡನೇದಾಗಿ ದೇವರ ವಾಕ್ಯ ನಮ್ಮ ನಂಬಿಕೆಯನ್ನು ದೃಢಪಡಿಸ್ತದೆ. ನೋಡಿ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಆ ವ್ಯಕ್ತಿ ಯಾರೆಂಬುದಾಗಿ ನಮಗೆ ಗೊತ್ತು. ಐಥಿಯೋಪಿಯಾ ದೇಶದ ರಾಣಿಯಾಗಿದ್ದ ಕಂದಿಕೆಯ ಅಧಿಕಾರಿ. ಈತ ಯೆರೂಸಲೇಮಿನಲ್ಲಿ ನಡೆಯುತ್ತಿದ್ದಂತಹ ಆ ಹಬ್ಬವನ್ನು ಮುಗಿಸಿಕೊಂಡು ಹಿಂತಿರುಗಿ ತನ್ನ ಮನೆಗೆ ಹೋಗ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ, ಅವನು ದೇವರನ್ನು ಆರಾಧಿಸುವುದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ತನ್ನ ದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾ ಇದ್ದಾನೆ? ಯೆಶಾಯನ ಪ್ರವಾದನ ಗ್ರಂಥವನ್ನು ಓದ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಕರ್ತನ ಆತ್ಮನು ಫಿಲಿಪ್ಪನಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ನೀನು ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗಬೇಕು, ಅದು ಅಡವಿಯಾಗಿದೆ. ನೋಡಿ, ಫಿಲಿಪ್ಪ ಅನ್ಯ ಜನರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಬಹಳ ಬಲವಾಗಿ ಸಾರುವಂತಹ ವ್ಯಕ್ತಿಯಾಗಿದ್ದ. ನೋಡಿ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಚದರಿ ಹೋದವರು, ಹಿಂಸೆಯ ಮೂಲಕ ಚದರಿ ಹೋದಂಥವರು ತಾವು ಹೋದಂತಹ ಸ್ಥಳಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭಿಸಿದರು. ಫಿಲಿಪ್ಪ ಸಮಾರ್ಯ ಪಟ್ಟಣಕ್ಕೆ ಬಂದ. ಸಮಾರ್ಯ ಪಟ್ಟಣದಲ್ಲಿ ಬಹಳ ಶಕ್ತವಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದ. 14ನೇ ವಾಕ್ಯದಲ್ಲಿ ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಿದ್ದವರು ಕೇಳಿದರು. ಅಷ್ಟರ ಮಟ್ಟಿಗೆ ಶಕ್ತವಾದ ಸೇವೆ ಸಮಾರ್ಯದವರ ಮಧ್ಯದಲ್ಲಿ. ಈ ಸಂದರ್ಭದಲ್ಲಿ ಕರ್ತನ ಆತ್ಮ ಫಿಲಿಪ್ಪನಿಗೆ ಹೇಳುವಂಥದ್ದು, ನೀನು ಗಾಜಕ್ಕೆ ಹೋಗುವಂತಹ ಮಾರ್ಗಕ್ಕೆ ಹೋಗು. ಹೋದಂತಹ ಸಂದರ್ಭದಲ್ಲಿ ವ್ಯಕ್ತಿ ತನ್ನ ರಥದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನ, ಧರ್ಮಶಾಸ್ತ್ರವನ್ನ ಓದ್ತಾ ಇದ್ದಾನೆ. ಯಾವುದು? ಯೆಶಾಯನ ಪ್ರವಾದನ ಗ್ರಂಥದ ಭಾಗವನ್ನ. ಕರ್ತನ ಆತ್ಮನು ಫಿಲಿಪ್ಪನಿಗೆ ಹೇಳಿದಂಥದ್ದು, ನೀನು ರಥದೊಂದಿಗೆ ನಡೆ. ಹೀಗೆ ನಡೆದಂತಹ ಫಿಲಿಪ್ಪನು ಆ ಅಧಿಕಾರಿಗೆ ಕೇಳುವಂಥದ್ದು, ನೀನು ಓದುವಂಥದ್ದು ನಿನಗೆ ಅರ್ಥವಾಗ್ತಾ ಇದೆಯಾ? ಅನೇಕರು ಓದ್ತಾ ಇದ್ದಾರೆ, ಬಟ್ ಅವರಿಗೆ ಅರ್ಥವಾಗ್ತಾ ಇಲ್ಲ. ಈ ವ್ಯಕ್ತಿ ಓದ್ತಾ ಇದ್ದಾನೆ. ದೇವಾರಾಧನೆ ಮಾಡಿ ಹಿಂತಿರುಗಿ ಹೋಗುವಂತಹ ಸಂದರ್ಭದಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡದೆ ಇರುವುದಕ್ಕೋಸ್ಕರವಾಗಿ ಯೆಶಾಯನ ಪ್ರವಾದನ ಗ್ರಂಥವನ್ನು ಓದ್ತಾ ಇದ್ದಾನೆ. ಬಟ್ ಆತನಿಗೆ ಅದರ ಪೂರ್ಣವಾದ ಅರ್ಥವನ್ನ ಗ್ರಹಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಅನೇಕ ಕ್ರೈಸ್ತರಿಗೆ ಸಂಭವಿಸಿರುವಂಥದ್ದು ಇದೆ. ಅವರು ಓದ್ತಾರೆ, ಅವರಿಗೆ ಅರ್ಥವಾಗ್ತಾ ಇಲ್ಲ. ಯಾರಾದರೂ ದುರ್ಬೋಧಕರು ಹೇಳಿದ್ರೆ ಅದನ್ನು ನಂಬಿಡ್ತಾರೆ. ಅರ್ಥ ಮಾಡ್ಕೊಂಡು ಓದಬೇಕು. ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಂಡು ಓದಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆಯೊಂದಿಗೆ, ಸಿದ್ಧತೆಯೊಂದಿಗೆ ನಾವು ಕುಳಿತುಕೊಂಡು ದೇವರ ವಾಕ್ಯವನ್ನು ಓದುವಂಥವರಾಗಿರಬೇಕು ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು, ಅವನು ಹೇಳ್ತಾ ಇದ್ದಾನೆ, ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ಇಲ್ಲಿ ಕಂದಕ್ಕೆ ಹೇಳ್ತಾ ಇದ್ದಾನೆ, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ನನಗೆ ಹೇಗೆ ತಿಳಿದಿತ್ತು? ಈ ವಾಕ್ಯ ಭಾಗವನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಈ ವಾಕ್ಯ ಭಾಗವನ್ನ ಆಧಾರವಾಗಿ ಇಟ್ಟುಕೊಂಡು ಪೌಲ ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನ ಕಂಚುಕಿಗೆ ತಿಳಿಯಪಡಿಸ್ತಾ. ಇದನ್ನ ಕೇಳಿದಂತಹ ಕಂಚುಕಿ ಅವರು ಹೋಗುತ್ತಿರುವಾಗ ಅದರ 36ನೇ ವಾಕ್ಯದಲ್ಲಿ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು. ನೋಡಿ, ಈ ಒಂದು ಯೆಶಾಯನ ಪ್ರವಾದನ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡು ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನ ಹೇಳಿದಂತಹ ಸಂದರ್ಭದಲ್ಲಿ ಇದರಲ್ಲಿ ದೀಕ್ಷಾಸ್ಥಾನವು ಸಹ ಅಡಕವಾಗಿತ್ತು. ಇವತ್ತು ನಾವು ಹೇಳುವಂತಹ ಸುವಾರ್ತೆ ಅನ್ನುವಂಥದ್ದು ಕೇವಲ ಲೌಕಿಕತೆಯ ಮೇಲುಗಳ ಕುರಿತಾಗಿ ಮಾತ್ರ,
ಪ್ರಾಸ್ಪರಿಟಿ ಗಾಸ್ಪಲ್, ಸಮೃದ್ಧಿಯ ಸುವಾರ್ತೆ. ಇಂದು ಅನೇಕರು ಕ್ರೈಸ್ತತ್ವಕ್ಕೆ ಬಂದಿರುವಂಥದ್ದು ಈ ಸಮೃದ್ಧಿಯ ಸುವಾರ್ತೆಯನ್ನ ಕೇಳಿ. ಪ್ರಿಯರೇ, ಇಲ್ಲಿ ಈ ಕಂಚುಕಿ ಫಿಲಿಪ್ಪ ಕಂಚುಕಿಗೆ ತಾನು ಓದುತ್ತಿದ್ದಂತಹ ವೇದ ವಾಕ್ಯಕ್ಕೆ ಆಧಾರವಾಗಿಟ್ಟುಕೊಂಡು ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನು ಹೇಳಿದಾಗ ಕಂಚುಕಿ ಹೇಳುವಂಥದ್ದು, ಅಗೋ ನೀರು ನನಗೆ ದೀಕ್ಷಾಸ್ನಾನ ಮಾಡುವುದಕ್ಕೆ ಅಡ್ಡಿಯಾಗಿರುವಂಥದ್ದು ಏನು? ಅಲ್ಲಿ ನಾವು ನೋಡುವಂಥದ್ದು, ಅವರಿಬ್ಬರು ನೀರಿನಲ್ಲಿ ಇಳಿದು ಫಿಲಿಪ್ಪನು ಕಂಚುಕಿಗೆ ದೀಕ್ಷಾಸ್ನಾನವನ್ನು ಕೊಟ್ಟ. ಕಂಚುಕಿ ಸಂತೋಷದಿಂದ ಹೊರಟು ಹೋದ. So reading the Bible, reading the word of God, ದೇವರ ವಾಕ್ಯವನ್ನು ಓದುವಂಥದ್ದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥದ್ದಾಗಿದೆ. ಪ್ರಿಯರೇ, ನಾವು ದೈನಂದಿನ ಜೀವಿತದಲ್ಲಿ ದೇವರ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂಬುದನ್ನು ನಾವು ಒಮ್ಮೆ ಅವಲೋಕಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಮೂರನೇದಾಗಿ, ದೇವರ ವಾಕ್ಯವನ್ನು ಓದುವಂಥದ್ದು ನಮ್ಮನ್ನು ಉತ್ತೇಜನಗೊಳಿಸುವಂಥದ್ದಾಗಿದೆ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರವಾಗಿ ಎಮ್ಮಾವು ಎಂಬ ಸ್ಥಳಿಗೆ ಇಬ್ಬರು ಶಿಷ್ಯರು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇವರ ಮಧ್ಯದಲ್ಲಿ ಯೇಸು ಸ್ವಾಮಿ ಇವರ ಸಂಗಡ ಸೇರಿ ಇವರೊಟ್ಟಿಗೆ ಮಾತನಾಡುವಂಥದ್ದನ್ನು ನಾವು ನೋಡುತ್ತೇವೆ. ಹೀಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಮ್ಗೆ ಗೊತ್ತು, ಯೇಸು ಸ್ವಾಮಿ ಇವರ ಸಂಗಡ ಸೇರಿಕೊಂಡು ಮಾತನಾಡುವಂಥ ಎಲ್ಲ ವಿಚಾರ ನಮಗೆ ಗೊತ್ತು. ಆದರೆ ಅದರ ಕೊನೆ ಭಾಗದಲ್ಲಿ ನಾವು ಯೇಸು ಸ್ವಾಮಿಯನ್ನ ಅವರು ತಮ್ಮ ಮನೆಗೆ ಆಮಂತ್ರಣ ಮಾಡುವಂಥದ್ದು ನಮಗೆ ಗೊತ್ತು. ಇವೆಲ್ಲವೂ ಆಗಿ ಯೇಸು ಸ್ವಾಮಿ ತನ್ನನ್ನು ತಾನೇ ತೋರ್ಪಡಿಸಿಕೊಂಡ ನಂತರ ಅಲ್ಲಿಂದ ಆತನು ಹೊರಟು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದಾದ ಮೇಲೆ ಅದರ 32ನೇ ವಾಕ್ಯದಲ್ಲಿ, ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತನಾಡಿದಗಳು ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯದಲ್ಲಿ ಕುದಿಯಿತಲ್ಲವೇ. ದೇವರ ವಾಕ್ಯವನ್ನು ಓದುವಂಥದ್ದು ನಮ್ಮ ಹೃದಯವನ್ನು ಉತ್ತೇಜನಗೊಳಿಸುವಂಥದ್ದಾಗಿದೆ. ಪ್ರಿಯರೇ, ನಾವು ದೈನಂದಿನ ಜೀವಿತದಲ್ಲಿ ದೇವರ ವಾಕ್ಯವನ್ನು ಓದುವಂತಹ ವ್ಯಕ್ತಿಗಳಾಗಿದ್ದಾಗ್ಯೂ ಯಾವ ಮನೋಭಾವದಲ್ಲಿ ದೇವರ ವಾಕ್ಯವನ್ನು ಓದುತ್ತಲಿದ್ದೇವೆ ಎಂಬುದನ್ನು ಒಮ್ಮೆ ಪರೀಕ್ಷಿಸುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ಕೇವಲ ವಾಡಿಕೆಯ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ಓದುವಂಥವರಾಗಿದ್ದೇವಾ, ಅಥವಾ ಕೇವಲ ಜಾತಕ ಫಲವನ್ನು ಓದುವ ರೀತಿಯಲ್ಲಿ ದೇವರ ವಾಕ್ಯವನ್ನು ಓದುವಂಥವರಾಗಿದ್ದೇವಾ, ಅಥವಾ ಐಥಿಯೋಪಿಯದ ಅಧಿಕಾರಿಯ ರೀತಿಯಲ್ಲಿ ತಮ್ಮ ಧಾರ್ಮಿಕತೆಯ ಪ್ರದರ್ಶನಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನು ಓದುವಂಥವರಾಗಿದ್ದೇವಾ? ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆ ಪುನರುತ್ಥಾನ ಹೊಂದಿದ ಕರ್ತನೊಂದಿಗೆ ಸೇರಿ ಓದುವಂತಹ ಸಂದರ್ಭದಲ್ಲಿ ಈ ದೇವರ ವಾಕ್ಯ ನಮ್ಮ ಮೂಲಕ ಕ್ರಿಯೆ ಮಾಡುವಂಥದ್ದಾಗಿದೆ. ದೇವರು ಪ್ರತಿಯೊಬ್ಬ ಕ್ರೈಸ್ತನನ್ನ ನ್ಯಾವಿರುವಂಥ ಜಾಗದಲ್ಲಿ ಬೆಳಕಾಗಿ ಇಟ್ಟಿದ್ದಾನೆ. ಸೊ ನಮ್ಮಲ್ಲಿರುವಂಥ ಬೆಳಕು ಪ್ರಕಾಶಗೊಳ್ಳಬೇಕಾದ್ರೆ ಈ ದೇವರ ವಾಕ್ಯವನ್ನು ನಾವು ಓದ್ತಾ ಇರಬೇಕು. ಈ ದೇವರ ವಾಕ್ಯ ನಮ್ಮ ಮುಖದ ಮೂಲಕವಾಗಿ ಪ್ರತಿಬಿಂಬಿಸಬೇಕು ಜನರಿಗೆ. ಇದಕ್ಕೆ ನಾವುಗಳು ಮಾಡಬೇಕಾಗಿರುವಂಥದ್ದು ದಿನಂಪ್ರತಿ ದೇವರ ವಾಕ್ಯವನ್ನು ಓದುವಂಥದ್ದು. ಕೇವಲ ಚರಿತ್ರೆಯ ಪುಸ್ತಕವನ್ನು ಓದುವ ರೀತಿಯಲ್ಲಿ ಅಲ್ಲ ಪ್ರಿಯರೇ. ದೇವರ ವಾಕ್ಯವನ್ನು ಓದಿ ನಮ್ಮ ಜೀವಿತದಲ್ಲಿ ಕ್ರಮಪಡಿಸಿಕೊಳ್ಳಬೇಕಾದಂತಹ ಅಂಶಗಳು ಬರುವಂತಹ ಸಂದರ್ಭದಲ್ಲಿ ನಮ್ಮನ್ನು ಕ್ರಮಪಡಿಸಿಕೊಳ್ಬೇಕು. ನೆಹಮ್ಯನ ಪುಸ್ತಕದಲ್ಲಿ ನಾವು ನೋಡಿದ್ವಿ 8ನೇ ಅಧ್ಯಾಯದಲ್ಲಿ ಯಾಜಕನಾದ ಶಾಸ್ತ್ರಿಯಾಗಿದ್ದಂಥ ಎಜ್ರನು ನೆರೆದು ಬಂದಿದ್ದಂತಹ ಜನರ ಸಮೂಹದ ಮಧ್ಯದಲ್ಲಿ ಧರ್ಮಶಾಸ್ತ್ರವನ್ನು ಓದಿದಾಗ ದೇ ಸ್ಟಾರ್ಟೆಡ್ ಟು ಕ್ರೈ, ಅಳುವುದಕ್ಕೆ ಪ್ರಾರಂಭಿಸಿದರು. ಬಿಕಾಸ್ ದೇ ಅಂಡರ್ಸ್ಟುಡ್, ಕಾರಣ ಅವರಿಗೆ ಗೊತ್ತಾಯಿತು.
ಯೋಷೀಯನು ದೇವರ ಧರ್ಮಶಾಸ್ತ್ರ ಗ್ರಂಥವನ್ನ ಓದಿ ಕೇಳಿದಾಗ ಆತ ತನ್ನ ಬಟ್ಟೆಯನ್ನು ಹರ್ಕೊಂಡ. He cried. ಕಾರಣ ಈ ದೇವರ ಧರ್ಮಶಾಸ್ತ್ರ ಅವರ ಜೀವಿತದಲ್ಲಿದ್ದಂತಹ ಪಾಪಗಳನ್ನು ಬೊಟ್ಟು ಮಾಡಿ ತೋರಿಸ್ತು. ಇವತ್ತು ನಾವುಗಳು ದೇವರ ವಾಕ್ಯವನ್ನ ಆ ಒಂದು ಅರ್ಥದಲ್ಲಿ ನಾವು ಸಾರುವುದಕ್ಕೆ ಹಿಂಜರಿಯುವಂತವರಾಗಿದ್ದೇವೆ. ಇವತ್ತು ನಾವು ಕೇವಲ ಮುಲಾಮು ಹಚ್ಚುವಂತ ವ್ಯಕ್ತಿಗಳು ಮಾತ್ರ ಅಲ್ಲ ಪ್ರಿಯರೇ. ದೇವರು ಸ್ವರಕ್ತ ಕೊಟ್ಟು ಸಂಪಾದಿಸಿದ ಸಭೆಯನ್ನ ಪಾಲಿಸುವುದಕ್ಕೆ ನಿಮ್ಮನ್ನ ಅಧ್ಯಕ್ಷರಾಗಿ ಇಟ್ಟಿರುವಾಗ ನಮ್ಮ ಜವಾಬ್ದಾರಿ ಎನ್ನುವಂಥದ್ದು, ನಿಮ್ಮ ಜವಾಬ್ದಾರಿ ಎನ್ನುವಂಥದ್ದು ಮಾಯವಿಲ್ಲದೆ ಇರುವಂತಹ ಈ ದೇವರ ವಾಕ್ಯವನ್ನ ಅದೇ ವಿಧದಲ್ಲಿ ಹೇಳಿ ಜನರನ್ನ ಸಿದ್ಧಪಡಿಸುವಂಥದ್ದು, ಪವಿತ್ರತೆಯಲ್ಲಿ ಸಿದ್ಧಪಡಿಸುವಂಥದ್ದು. ಇಲ್ಲದೆ ಹೋದರೆ ಪ್ರಿಯರೇ, ವಿ ಮಸ್ಟ್, ನಾವುಗಳು ದೇವರಿಗೆ ಲೆಕ್ಕವನ್ನ ಕೊಡಲೇಬೇಕು. ವಿಶ್ವಾಸಿಗಳೇ ನೋಡಿ, ಲೂಕನ ಸುವಾರ್ತೆಯಲ್ಲಿ ಲಾಜರನ ಮತ್ತು ಐಶ್ವರ್ಯವಂತನ ಒಂದು ಸಾಮ್ಯದಲ್ಲಿ ಯೇಸು ಸ್ವಾಮಿ ಇಲ್ಲಿ ಅಬ್ರಹಾಮನು ಹೇಳುವಂಥದ್ದು, ಐಶ್ವರ್ಯವಂತ ಹೇಳ್ತಾ ಇದ್ದಾರೆ ಲಾಜರನನ್ನ ಕಳಿಸ್ಕೊಡು, ಲಾಜರ ಹೋಗಿ ಹೇಳಿ ಭೂಮಿಗೆ ಹೋಗಿ. ಅಲ್ಲಿ ಅಬ್ರಹಾಮನು ಹೇಳುವಂಥದ್ದು, ನಿಮಗೆ ಮೋಶೆಯ ಧರ್ಮಶಾಸ್ತ್ರಗಳು ಪ್ರವಾದಿಗಳ ಗ್ರಂಥವು ಕೊಡಲ್ಪಟ್ಟಿದೆ, ಅವುಗಳನ್ನು ಓದಿ. ಇದು ನಾನು ಕೇಳಿದ್ದೇನೆ, ಇದನ್ನ ಕೇಳಿದ್ದೇನೆ ಎಂಬುದಾಗಿ ಹೇಳಿ ನಮಗೆ ಎಸ್ಕೇಪ್ ಆಗೋದಕ್ಕೆ, ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಡು ಭಾಷೆಯಲ್ಲಿ ಸತ್ಯವೇದ ನಮಗೆ ಕೊಡಲ್ಪಟ್ಟಿದೆ. ಸೊ ಹೀಗಿರಲಾಗಿ ನಾವು ದೇವರ ವಾಕ್ಯವನ್ನ ಅದರದೇ ಆದ ಅರ್ಥದಲ್ಲಿ ಮರು ಓದುವಂಥವರಾಗಿರಬೇಕು. ಸೊ ಇದುವರೆಗೂ ನಮ್ಮ ಜೀವಿತದಲ್ಲಿ ಕ್ರೈಸ್ತತ್ವದ ಕುರಿತಾಗಿ ಇದ್ದಂಥ ಎಲ್ಲವನ್ನು ಅಳಿಸಾಕಬೇಕು ಪ್ರಿಯರೇ. ವಿ ಹ್ಯಾವ್ ಟು ರೀಬೂಟ್. ಯಾಕೆ ನಮ್ಮ ಮನಸ್ಸಲ್ಲಿ ಇರುವಂಥದ್ದು ಕ್ರೈಸ್ತತ್ವದ ಒಂದು ಕ್ರೈಸ್ತತ್ವ ಅಂದರೆ ನಮ್ಮ ಮನಸ್ಸಲ್ಲಿ ಇರುವಂಥದ್ದು ಆರ್ಥಿಕತೆ, ಸಮೃದ್ಧಿ ಮಾತ್ರ, ಬಿಡುಗಡೆ, ಸೌಖ್ಯ. ಅದ್ಯಾವುದೂ ಅಲ್ಲ ಪ್ರಿಯರ ಕ್ರೈಸ್ತತ್ವ. ಕ್ರೈಸ್ತತ್ವ ಅನ್ನುವಂಥದ್ದು ನಿತ್ಯ ಜೀವ, ಮರಣಾನಂತರದ ಜೀವ, ಒಂದು ಪವಿತ್ರವಾದ ಜೀವಿತ. ಪೌಲ ಹೇಳ್ತಾ ಇದ್ದಾನೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದು ಕ್ರೈಸ್ತತ್ವ. ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇದು ಕ್ರೈಸ್ತತ್ವ. ಸೊ ವಿ ಹ್ಯಾವ್ ಟು ರೀಬೂಟ್. ಆರ್ಥಿಕತೆ, ಸಮೃದ್ಧಿ, ಸೌಖ್ಯ ಎಲ್ಲ ತೆಗೆದಾಕ್ಬಿಡಿ. ಇದು ಯಾವುದು? ಪವಿತ್ರವಾದ ಜೀವಿತ. ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ ಹೇಳಿದ್ರೆ, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡ್ರಿ. ಅಂದ್ರೆ ಪವಿತ್ರತೆಯಲ್ಲಿ ನೀವು ಬದುಕ್ರಿ. ಗಾಡ್ ನೋ ವಾಟ್ ಯು ನೀಡ್. ಸೊ ಈ ಕಾರಣದಿಂದ ಏನು ಊಟ ಮಾಡಬೇಕು, ಏನು ಉದ್ಕೊಬೇಕು, ಎಲ್ಲಿ ಮಲ್ಕೊಬೇಕು, ಏನು ಓದಬೇಕು ಎಂಬುದಾಗಿ ಯೋಚನೆ ಮಾಡಬೇಡಿ. ಇವೆಲ್ಲ ನಿಮಗೆ ಬೇಕಾಗಿದೆ ಎಂಬುದಾಗಿ ಪರಲೋಕದಲ್ಲಿರೋ ದೇವರಿಗೆ ಗೊತ್ತು. He will give you. You seek first kingdom of God. ದೇವರ ಪವಿತ್ರತೆಯಲ್ಲಿ ನಿಮ್ಮ ಜೀವಿತವನ್ನ ಪ್ರಾರಂಭಿಸ್ರಿ. ಈ ಮುಂಜಾನೆಯಲ್ಲಿ ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಯೋಷೀಯನ ಜೀವಿತ, ದೇವರ ಧರ್ಮಶಾಸ್ತ್ರವನ್ನ ಓದಿದ್ದನ್ನ ಕೇಳಿದಾಗ ಎ ಟ್ರಾನ್ಸ್ಫಾರ್ಮೇಶನ್ ಹ್ಯಾಪನ್. ಒಂದು ರೂಪಾಂತರ ಉಂಟಾಯಿತು. ಪುನರುತ್ಥಾನ ಅಂದರೆ ಯೇಸು ಕ್ರಿಸ್ತನು ಎಮ್ಮಾಹು ಗ್ರಾಮಕ್ಕೆ ಹೋಗುತ್ತಿದ್ದಂತಹ ಶಿಷ್ಯರ ಸಂಗಡ ಮಾತನಾಡಿದಾಗ ಅವರ ಹೃದಯದಲ್ಲಿ ಒಂದು ಪುನರುಜ್ಜೀವನ ಉಂಟಾಯಿತು. ದೇವಾರಾಧನೆಯನ್ನು ಮುಗಿಸಿಕೊಂಡು ತನ್ನ ತಾಯ್ನಾಡಿಗೆ ಹೋಗುತ್ತಿದ್ದಂತಹ ಐಥಿಯೋಪ್ಯದ ಅಧಿಕಾರಿ ದೇವರ ವಾಕ್ಯವನ್ನ ಓದುತ್ತಿದ್ದಾಗ್ಯೂ ಫಿಲಿಪ್ಪನು ಅದರ ಅರ್ಥವನ್ನ ವಿವರಿಸಿದಾಗ ಅವನ ನಂಬಿಕೆಯು ಬೆಳೆಯಿತು, ಹೆಚ್ಚಳವಾಯಿತು. ಸೊ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಕ್ರಿಯೆಗಳು ಯಾವುದಾಗಿದೆ ಒಮ್ಮೆ ಯೋಚನೆ ಮಾಡಿ ನೋಡ್ರಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ.
ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ಮತ್ತು ದಾವರ್ತಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಯೋಷೀಯನ ಜೀವಿತದಲ್ಲಿ ಉಂಟಾದ ಆ ಒಂದು ರೂಪಾಂತರ ನಮ್ಮ ಜೀವಿತದಲ್ಲಿ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ಕರ್ತನೆ, ನಿಮ್ಮ ಶಬ್ದವನ್ನು ಕೇಳಿದಂತಹ ಇಬ್ಬರು ಶಿಷ್ಯರ ಜೀವಿತದಲ್ಲಿ ಉಂಟಾದಂತಹ ಒಂದು ಆತ್ಮಿಕವಾದಂತಹ ಬೆಂಕಿ ನಮ್ಮಲ್ಲಿ ಉಂಟಾಗುವಂತೆ ನಿನ್ನ ಕ್ರಿಯೆ ಮಾಡು. ನಿಮ್ಮ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ, ನಿಮ್ಮ ವಾಕ್ಯವನ್ನು ಕೇಳುವಂತಹ ಸಂದರ್ಭದಲ್ಲಿ ಐಥಿಯೋಪಿಯದ ಅಧಿಕಾರಿ ಜೀವಿತದಲ್ಲಿ ನಂಬಿಕೆಯು ಬೆಳೆದಂತೆ ನಮ್ಮ ಜೀವಿತದಲ್ಲೂ ನಮ್ಮ ನಂಬಿಕೆ ಬೆಳೆಯುವಂತೆ ಕೃಪೆ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ಮತ್ತು ದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತೇವೆ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.